ಸೊ ಇವತ್ತು ಒಂದು ಬಿರಿಯಾನಿಗೆ ಹೋಗೋಣ ಅರ್ಲಿ ಮಾರ್ನಿಂಗು. ಇಲ್ಲಿ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವಾಗ ನಾವು ಕಾಲ್ ಸೂಪ್ ಟೇಸ್ಟ್ ಮಾಡೋಣ. ಬಿರಿಯಾನಿ ಆಲ್ರೆಡಿ ಒಂದು ಸ್ವಲ್ಪ ತಿಂದೆ, ಮಸ್ತಾಗಿತ್ತು ಬಿರಿಯಾನಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಎದ್ದು ರೆಡಿಯಾಗಿ ಹೊರಡೋದಕ್ಕೆ ನಿಂತ್ಕೊಂಡಿದ್ದೀನಿ ಆ್ಯಂಡ್ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆದರ್ ನೋಡಿ ಹಂಗೆ, ವೆದರ್ ನೋಡಿ ಇವತ್ತು ಕ್ರೇಜಿ ಅಂದರೆ ಕ್ರೇಜಿ ವೆದರು. ಫುಲ್ ಮೋಡ ಕವಿದ ವಾತಾವರಣ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಹೊತ್ತು ಮುಂಚೆ ನನಗೆ ಗೊತ್ತಾಗಿದ್ದಿದ್ರೆ ಫಸ್ಟ್ ಒಂದು ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗ್ತಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ ಸೊ ಆ ಪ್ಲ್ಯಾನ್ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸೊ ಇವಾಗ ಆ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗೋಕ್ಕಾಗಲ್ಲ, ಇಲ್ಲಾಂದರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಅದೇನು ಎತ್ತ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ಕೊಂಡು ಹೋಗ್ತೀನಿ ಅಂತ ಅಂದಿವೆ. ಸದ್ಯಕ್ಕೆ ನಮ್ಮ ಮಾಶಿನ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸದ್ಯಕ್ಕಂತೂ ಆಲ್ ಸೆಟ್, ಲೆಟ್ಸ್ ಗೋ. ಈ ವೆದರಲ್ಲಿ ರೈಡ್ ಮಾಡೋ ಮಜಾನೇ ಬೇರೆ. ಆ್ಯಕ್ಚುಲಿ ಒಂಥರ ಒಳಗಡೆಯಿಂದನೇ ಖುಷಿ ಜಾಸ್ತಿ ಆಗ್ತಾಯಿದೆ ಈ ವೆದರ್ ನೋಡ್ಬಿಟ್ಟು. ಇಷ್ಟು ದಿನ ಆಗ್ಬಿಟ್ಟಿತ್ತು ಈ ಥರ ಬೆಳಗ್ಗೆ ಮೋಡ ನೋಡಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಹೊರಟಿದ್ದೆ, ಬಟ್ ಹೊರಡ್ಬೇಕಾರೆ ನಮ್ಮ ಮಮ್ಮಿ ನೀನು ಮಾವಿನ ಹಣ್ಣು ತಿಂದೋಗು, ನೀನು ಬರೋವರೆಗೂ ಇರೋದಿಲ್ಲ, ಹಣ್ಣಾಗ್ಬಿಟ್ಟಿದೆ ಮಾವಿನ ಹಣ್ಣು ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ಅಮ್ಮ ನೋಡಿ. ಅಯ್ಯೋ ಯಾಕಮ್ಮ ನೀವೇ ಅಯ್ಯೋ ಅಂತ ಇದ್ದೀರಾ? ಹಂಗಾರೆ ಕೆಟ್ಟಮ್ಮನ ಏನೋ ನಮ್ಮಮ್ಮ ನನಗೋಸ್ಕರ ಮಾವಿನ ಕಟ್ ಮಾಡಿ ಕೊಡ್ತಾವ್ರೆ ಅಂತ ಬೆಳಗ್ಗೆ ಒಬ್ಳಿಗೆ ನೀವೇ ಬೇಡ ಅಂತೀರಪ್ಪ. ಜಿಮ್ಗೆ ಹೋಗ್ಬೇಕಾಯ್ತು ಈ ಟೈಮ್, ಜಿಮ್ನಂದು. ಜಿಮ್ಗೂ ಇವತ್ತು ರಜೆ ಹಾಕಿದ್ದೀನಿ, ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಸೊ ಮೋಸ್ಟ್ಲಿ ಇದು ನಮ್ಮ ಲಾಸ್ಟ್ ಮಾವಿನ ಹಣ್ಣು ಅನ್ಕೋತೀನಿ ಅಷ್ಟೇ, ಇದಾದ್ಮೇಲೆ ಯಾವುದೂ ಇಲ್ಲ. ಕ್ರಿಕೆಟ್ ಆಡೋಕ್ಕೆ, ಜಾಗ್ ಮಾಡೋದಕ್ಕೆ ಒಳ್ಳೆ ವೆದರ್ ಇವತ್ತು. ಸೊ ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ದ ವ್ಲಾಗ್, ಮತ್ತೊಮ್ಮೆ ಸ್ವಾಗತ. ಸೊ ಇವಾಗ ನಾನು ಮೈಸೂರು ರೋಡ್ ಹಿಡಿಬೇಕು. ಸೊ ಇವತ್ತು ಒಂದು ಬಿರಿಯಾನಿಗೆ ಹೋಗೋಣ ಅರ್ಲಿ ಮಾರ್ನಿಂಗು ಅಂತ ಹೇಳ್ಬಿಟ್ಟು ನಮ್ಮ ಹರ್ಷ ಬ್ರೋ ಅವರು ಇನ್ವೈಟ್ ಮಾಡಿದ್ರು, ನನಗೆ ಕಾಲ್ ಮಾಡಿಬಿಟ್ಟು ಬನ್ನಿ ಬ್ರೋ ನಾವೆಲ್ಲ ಹೋಗ್ತಾಯಿದ್ದೀವಿ ಬರೋಂಗಿದ್ರೆ ನೀವೂ ಅಂತ. ಸೊ ಇವತ್ತು ನನಗೂ ಏನು ಆ್ಯಕ್ಚುಲಿ ಕಮಿಟ್ಮೆಂಟ್ಸ್ ಇರಲಿಲ್ಲ, ಎಲ್ಲೂ ಹೋಗೋದಿರಲಿಲ್ಲ. ಸೊ ಅದಕ್ಕೋಸ್ಕರ ಸರಿ ಬ್ರೋ ಆಯಿತು ನಡೀರಿ ಬರ್ತೀನಿ ಅಂತ ಹೇಳಿದೆ. ಫಸ್ಟ್ ಪ್ಲ್ಯಾನ್ ಆಗಿದ್ದೇನು ಗೊತ್ತಾ, ನಾನು ಬೆಳಗ್ಗೆನೇ ಎದ್ಬಿಟ್ಟು ಹೊಟ್ಬಿಡೋಣ ಅವ್ರ ಮನೆಗೆ, ಅಲ್ಲಿ ಗಾಡಿ ಹಾಕ್ಬಿಟ್ಟು ಆಮೇಲೆ ಅವರೆಲ್ಲ ಕಾರಲ್ಲಿ ಹೋಗ್ತಾರೆ. ಸೊ ಕಾರಲ್ಲೇ ಹೋಗೋಣ ಒಟ್ಟಿಗೆ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ನಾನು ಎದ್ದಿದ್ದು ಲೇಟು, ಸೊ ಹಾಗಾಗಿ ಅವ್ರಿಗೆ ಲೇಟ್ ಆಗಿಬಿಡೋದು. ಸೊ ಇಲ್ಲ ಬ್ರೋ ಒಂದು ಕೆಲಸ ಮಾಡಿ, ನೀವು ಹೊಟ್ಬಿಡಿ, ನಾನು ಸೀದಾ ಗಾಡೀಲಿ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳಿದೆ. ಅದೇನಾದರೂ ಈ ಥರ ಮಳೆ ಬರೋ ಸಿಚುವೇಶನ್ ಇದೆ ಅಂತ ಗೊತ್ತಿದ್ದಿದ್ರೆ ಇಲ್ಲ ಬ್ರೋ ಬರ್ತೀನಿ ತಡೀರಿ ನಾನು ಹೆಂಗಾರ ಆಗಲಿ ಅಂತ ಹೇಳಿರ್ತಾ ಇದ್ದೆ. ನಾನು ಒಂದು ಸರಿ ಹೊರಡೋಣ ಅಂತ ಹೊರಗಡೆ ಬಂದಾಗಲೇ ನೋಡಿದ್ದು ಇಷ್ಟು ಮೋಡ ಆಗಿರೋದು. ಸೊ ಮಳೆ ಬರೋ ಚಾನ್ಸಸ್ ಖಂಡಿತ ಇದೆ, ಬಟ್ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಹೇಳಿದ್ನಲ್ಲ ಹೊರಡಿ ಅಂತ, ಅವ್ರು ನನಗೆ ಸೀದಾ ಡೆಸ್ಟಿನೇಷನಲ್ಲೇ ಸಿಗ್ತಾರೆ. ಆ್ಯಂಡ್ ಬೈ ದಿ ವೇ ಡೆಸ್ಟಿನೇಷನ್ ಎಲ್ಲಪ್ಪ ಅಂತ ಹೇಳಿದ್ರೆ ಇವತ್ತು ರಾಮನಗರ. ಸೊ ರಾಮನಗರದಲ್ಲಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಾನು ನಿಮಗೆ. ನನಗೂ ಆ್ಯಕ್ಚುಲಿ ಸ್ವಲ್ಪ ಐಡಿಯಾ ಇದೆ. ನೆಕ್ಸ್ಟ್ ಎಲ್ಲರೂ ಫ್ಯೂಯಲ್ ಸ್ಟೇಷನ್ ಸಿಕ್ಕಿದ್ರೆ ಅಲ್ಲೊಂದು ಸ್ಟಾಪ್ ಹಾಕಬೇಕು. ಫ್ಯೂಯಲ್ ಇಲ್ಲ ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದು ನನಗೆ ಶಾಕಿಂಗು. ಲಾಸ್ಟ್ ಟೈಮ್ ಹಾಕ್ಸಿದ್ದೆ ನಾನು ಫ್ಯೂಯಲು, ಲಾಸ್ಟ್ ಟೈಮ್ ಗಾಡಿ ಎತ್ತಿದಾಗ. ಬಟ್ ಸ್ವಲ್ಪನೇ ಹಾಕ್ಸಿದ್ದು, ಜಾಸ್ತಿನೂ ಹಾಕ್ಸಿರಲಿಲ್ಲ. ಬಟ್ ಅದಾದಮೇಲೆ ಓಡಿಸಿರೋದು ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಓಡಿಸಿರ್ತೀನೇನೋ, ಜಾಸ್ತಿ ಅಂತ ಹೇಳಿದ್ರೆ ಅಷ್ಟೇ. ಬಟ್ ಆಲ್ರೆಡಿ ರಿಸರ್ವಿಗೆ ಬರ್ತಾಯಿದೆ ಗಾಡಿ. ಯಾಕೋ 100% ಅದು ಗೊತ್ತು ನನಗೆ. 18-20 ಕಿಲೋಮೀಟ್ರ್ ಓಡಿಸಿರ್ತೀನಿ ಅಷ್ಟೇ. ಅದಾದಮೇಲೆ 250 ರೂಪಾಯಿಗೇನೋ ಫ್ಯೂಯಲ್ ಹಾಕ್ಸಿದ್ದೆ. ಬಟ್ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ. ಇರಲಿ, ಅದನ್ನ ಆಮೇಲೆ ನೋಡೋಣಂತೆ. ಸದ್ಯಕ್ಕೆ ಅದೊಂದು ಫ್ಯೂಯಲ್ ಬ್ರೇಕ್ ಹಾಕ್ಬಿಟ್ಟು ಇವಾಗಲೂ ಅಷ್ಟೇ ಕಡಿಮೆನೇ ಫ್ಯೂಯಲ್ ಹಾಕ್ಸ್ಕೊತೀನಿ. ಇಲ್ಲಿ ಫುಲ್ ಆಗ್ಬಿಟ್ಟಿದೆ, ಇಲ್ಲ ಇಲ್ಲಿ ಸ್ಟಾಪ್ ಮಾಡ್ಬೋದಿತ್ತು ಟೀಗೆ. ನೆಕ್ಸ್ಟು ಅದಾದಮೇಲೆ ಟೀಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಕ್ಕೆ ಬಂದೆ. ಒಳ್ಳೆ ಊಟಿ ವೆದರ್ ಆಗ್ಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ. ಊಟಿನೇ ಬೆಂಗಳೂರಿಗೆ ಕರೆಸ್ಬಿಟ್ಟಿದ್ದೀವಿ ನಾವು ಮಾತಾಡಿ. ಸೊ ಗೈಸ್, ತುಂಬ ಹತ್ತಿರದಲ್ಲೇ ಒಂದು ಸ್ಟಾಪ್ ಹಾಕಿದ್ದೀನಿ, ಟೀ ತೊಗೊಂಡಿದ್ದೀನಿ. ನಮ್ಮ ಆಶಿ ಇಲ್ಲಿ ನಿಂತಿದ್ದಾಳೆ. ಸೊ ಕುಡ್ದೋಗೋಣ ಟೀನ. ಪೆಟ್ರೋಲ್ ಬಂಕ್ ಅಂದರೆ ಸಿಕ್ಕಿಲ್ಲ, ಮುಂದೆ ಎಲ್ಲ ಪೆಟ್ರೋಲ್ ಬಂಕಿಗೆ ಸ್ಟಾಪ್ ಹಾಕ್ತೀನಿ. ಇದೊಂದು ಸ್ವಲ್ಪ ಫ್ರೀ ಆಗಿತ್ತಲ್ಲ ಸ್ಪೇಸು, ಪಾರ್ಕಿಂಗ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸ್ಟಾಪ್ ಮಾಡಬೇಕನ್ನೋಷ್ಟು ಸ್ಟಾಪ್ ಮಾಡಿದ್ದೀನಿ. ಆದರೂ ಏನು ಹೇಳಿ ಲವ್ ಆಗ್ಬಿಟ್ಟಿದೆ ಈ ವೆದರ್ ಮೇಲೆ. ಚಿಯರ್ಸ್ ನಿಮಗೆ. ಟೀ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟೆ. ಇಲ್ಲಿಂದ 20 ಕಿಲೋಮೀಟ್ರ್ ತೋರಿಸ್ತಾ ಇದೆ ನಾನು ಹೋಗಬೇಕಾಗಿರೋ ಜಾಗ, ರಾಮನಗರ. ಫೋನ್ ಬೇರೆ ಬರ್ತೈತೆ. ಮೋಸ್ಟ್ಲಿ ಬಾಯ್ಸ್ ಎಲ್ಲ ರೀಚ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ, ಅದಕ್ಕೆ ಫೋನ್ ಆಗ್ತಿರ್ಬೇಕು ಎಲ್ಲಿದ್ದೀರಾ ಅಂತ. ಎಸ್, ಹಲೋ. ಇನ್ನೊಂದು 20 ಕಿಲೋಮೀಟ್ರ್ ತೋರಿಸ್ತಾ ಇದೆ ಬ್ರೋ. ಎಲ್ಲಿದ್ದೀರಾ ನೀವು? ಹೌದಾ, ಸರಿ, ಇನ್ನೊಂದು 20 ನಿಮಿಷ. ಓಕೆ.
ಆ್ಯಂಡ್ ಮಳೆ ಡ್ರಿಸಲ್ ಆಗೋಕ್ಕೂ ಸ್ಟಾರ್ಟ್ ಆಯಿತು ಗುರು. ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ. ಬರಬಹುದು ಮಳೆ, ನಾನು ಸಿಗಾಕೊಳ್ಳಬಹುದು ಮಳೇಲಿ. ಏನು ತೊಂದರೆ ಇಲ್ಲ. ಬ್ಯಾಗಲ್ಲಿರೋ ಗ್ಯಾಜೆಟ್ನ ಕಾರ್ಗೆ ಹಾಕ್ಬಿಡ್ತೀನಿ, ಬ್ಯಾಗ್ನ ತೆಗೆದುಬಿಟ್ಟು ಆರಾಮಾಗಿ ಮಳೇಲಿ ನಿಂತ್ಕೊಂಡು ಹೋಗೋದು. ನೋಡಿ ಗೈಸ್, ಇಲ್ಲಿ ಆಲ್ರೆಡಿ ಮಳೆ ರಾಯ ಗುಡುಗ್ಬಿಟ್ಟು ಚೆನ್ನಾಗಿ ಹೋಗಿದ್ದಾನೆ. ಬಂದಿದೆ ಇಲ್ಲಿ ಮಳೆ ಸಿಕ್ಕಾಪಟ್ಟೆ. ರೋಡೆಲ್ಲ ಈ ಲೆವೆಲ್ಗೆ ವೆಹಿಕಲ್ ಹೋಗ್ತಾರೆ, ನೀರು ಆಡ್ಸೋ ಲೆವೆಲ್ಗೆ. ಡ್ರಿಸಲ್ ಆಗ್ತಿರ್ಬೇಕೇನೋ. ಡ್ರಿಸಲ್ ಆಗ್ತಿದೆಯೋ ಇಲ್ಲ? ಹಾಂ, ಇಲ್ಲ ಡ್ರಿಸಲ್ ಆಗ್ತಾಯಿದೆ ಗುರು. ಮಳೆ ಬರ್ತಾಯಿದೆ. ಶೇಟ್, ಏನಿದು ಹಿಂಗೆ? ಇವಾಗ ತಾನೇ ಅಂದೆ ಬ್ಯಾಗ್ನ ಆರಾಮಾಗಿ ಇಲ್ಲಿ ಜಾಸ್ತಿ ಆಗುತ್ತೆ ಮಳೆ, ಇಲ್ಲಿಂದ ಜಾಸ್ತಿ. ಗೈಸ್ ಎಲ್ಲರೂ ಸ್ಟಾಪ್ ಆಗ್ತೀನಿ ನಾನು. ಬ್ಯಾಗು ಗ್ಯಾಜೆಟ್ಸು ಬೇಡ. ಒಂದು ಲೆವೆಲಿಗೆ ಕಡಿಮೆ ಆಯಿತು, ಹೊಟ್ಬಿಡ್ತೀನಿ ಈಗ. ಸುಮ್ಮನೆ ಆಮೇಲೆ ಜಾಸ್ತಿ ಆಗುತ್ತೆ. ಬರ್ತಾ ಇದೆ ಮಳೆ. ವಾ 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 ಇನ್ನು ಬಿಡಿ, ನಾನು ಮತ್ತೆ ಸ್ಟಾಪ್ ಹಾಕಲ್ಲ, ನೆನ್ಕೊಂಡೆ ಹೋಗ್ಬಿಡ್ತೀನಿ. ಇಲ್ಲಿ ಬರ್ತಾ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಂಜಾಯ್ ಮಾಡಿ ಗೈಸ್ ನೀವು ಮಳೆನ. ಇದೇನಿದು? ಇದ್ರಲ್ಲೆಲ್ಲ ಒಂಥರ ರೋಡಲ್ಲೆಲ್ಲ ನೊರೆ ಥರ ಐತೆ. ನನ್ನ ಅರ್ಧ ನೆನೆಸ್ಬಿಟ್ಟು ಹೋಗ್ಬಿಡ್ತು ಮಳೆ. ಈಗ ಚಳಿ ಹೊಡಿತಾ ಇದೆ. ಚಳಿ ಹೊಡಿತಾ ಇದೆ ಅಂತ ಹೇಳಿ ಎಷ್ಟು ತಿಂಗಳುಗಳಾಗ್ಬಿಟ್ಟಿತ್ತು ನಾವು. ಬಾ, ಇಲ್ಲೆಲ್ಲ ಮಳೆನೇ ಇಲ್ಲ. ಹೈವೇಯಿಂದ ಡಿವಿಯೇಷನ್ ತೊಗೊಂಡಿದ್ದೀನಿ. ಅಂದರೆ ಹೈವೇಲಿ ಬಂದಿಲ್ಲ, ಸರ್ವಿಸ್ ರೋಡಲ್ಲೇ ಬಂದಿದ್ದು. ಓಕೆ, ಸರ್ವಿಸ್ ರೋಡಿಂದ ಡಿವಿಯೇಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಒಂದು ಚೂರು ಸುಳಿವಿಲ್ಲ ಇಲ್ಲಿ ಮಳೆದು, ಒಂದು ಚೂರು ನಯಾ ಪೈಸೆ ಅಷ್ಟು ಸುಳಿವಿಲ್ಲ. ಅವ್ರು ಹೇಳಿದ್ರು ನಂಬಲ್ಲ ಬ್ರೋ. ಲೇಟ್ ಆಯಿತು ಯಾಕೆ ಅಂತ ಹೇಳಿದ್ರೆ ಅದು ಮಳೆ ಬಂತು ಅಂತ ಸೈಡಲ್ಲಿ ನಿಂತಿದ್ದೆ ಅಂತ. ಬಿಕಾಸ್ ಅವ್ರಿಗೆ ಮಳೆ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಈ ನೆಂದೋಗಿರೋ ಟೀ ಶರ್ಟ್ ತೋರಿಸ್ಬೇಕು, ನೋಡಿ ಬ್ರೋ ನೋಡಿ ಅಂತ. ಏನು ಬ್ರೋ, ಅಡುಗೆ ಮಾಡೋಕ್ಕೆ ಬಂದ್ರಾ? ಇನ್ನೂ ಹೋಟ್ಲೇ ಓಪನ್ ಆಗಿಲ್ಲ, ಅಷ್ಟಬೇಕು ಬಂದು ನಿಂತ್ಬಿಟ್ಟಿದ್ದೀರಾ. 8 ಗಂಟೆ ಆಗಿದೆ, ಆದರೂ ವೆದರ್ ನೋಡಿ ಏನು ಮಸ್ತಾಗಿದೆ. ಬಿಸಿಲೇ ಬಂದಿಲ್ಲ, ಸೂರ್ಯ ಇನ್ನೂ ಹೊಡಿತಾನೆ ಇಲ್ಲ. ಯಾಕಂದರೆ ಕಿರಣಗಳು ಗರೆಗೆ ಇಳಿತಾ ಇಲ್ಲ, ನಮಗೆ ಟಚ್ ಆಯ್ತಾ ಇಲ್ಲ. ಸೊ ನಾವು ಬಿರಿಯಾನಿಗೋಸ್ಕರ ಕಾಯ್ಕೊಂಡು ನಾವು 3 ಜನ ನಿಂತ್ಕೊಂಡಿದ್ದೀವಿ. ವಿಕ್ರಮ್ ಬ್ರೋ ಇದ್ದಾರೆ, ನಮ್ಮ ಹರ್ಷ ಬ್ರೋ ಇದ್ದಾರೆ, ಆ್ಯಂಡ್ ಸತ್ಯ ಬ್ರೋ ಬರ್ತಾರೆ ಅಲ್ವಾ, ಆನ್ ದಿ ವೇ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಸೊ ಅದಾದಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದು ಕಾಯ್ತಾಯಿದ್ವಿ. ಚೆನ್ನಾಗಿ ಹೋಗ್ತದೆ ಇವತ್ತು ವೆಡ್ನೆಸ್ಡೇ. ಬರಬಹುದು. ಆ್ಯಕ್ಚುಲಿ ಇವಾಗ ಕತ್ಲಾಯ್ತು. ಅವಾಗಲೇ ನಾವು ಬಂದಾಗ ಹೆಂಗಿತ್ತು ಅದಕ್ಕಿಂತ ಜಾಸ್ತಿ ಕತ್ಲಾಯಿತು. ಇವಾಗ ಬರುತ್ತೆ ಮಳೆ. ನಾನು ಅದೇ ಹೇಳಿದೆ ನೋಡಿ ಬ್ರೋ, ನೆಂದಿದೆ, ಪ್ರೂಫ್ ನೆಂದಿದೆ. ಬಟ್ ಯಾರು ಇಲ್ಲಿ ಅವಶ್ಯಕತೆ ಇರಲಿಲ್ಲ ಇಷ್ಟು ಬೇಗ ಆದರೆ ಅರ್ಜೆನ್ಸಿ ಏನಿರಲಿಲ್ಲ. ಸೊ ಆರಾಮಾಗಿ ಬಂದಿದ್ದು, ಕರೆಕ್ಟಾಗಿ ಮ್ಯಾಚ್ ಆಯಿತು ಟೈಮು. ಇಲ್ಲ ಅಂದಿದ್ರೆ ಅಕಸ್ಮಾತ್ ಲೇಟ್ ಆಗಿದೆ, ಇವೆಲ್ಲ ಪ್ರೂಫ್ ಕೊಡಬೇಕಾಗಿತ್ತು. ಇನ್ನು ನನ್ನ ಜೊತೆಲಿ ಕರ್ಕೊಂಬರ್ಬೋದು. ಯೂಶಲಾಗಿ ಎಲ್ಲೇ ಹೋದ್ರೂ ಲೇಟ್ ಆಗುತ್ತೆ, ಓಕೆನಾ. ನಾವು ಯಾವತ್ತೂ ಒಳ್ಳೆ ಟೈಮ್ಗೆಲ್ಲ ಹೊರಟಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಿಡು ಅರ್ಧ ಗಂಟೆ ಲೇಟ್ ಆಗಿ ಪರವಾಗಿಲ್ಲ ಅಂತ ನಿದ್ದೆ ಮಾಡಿದೆ. ಆಮೇಲೆ ನೋಡಿದ್ರೆ 6 ಗಂಟೆ ಶಾರ್ಪ್ ಫೋನ್ ಮಾಡಿಬಿಟ್ರು. ನಾನು 6 ಗಂಟೆ ಶಾರ್ಪ್ ಇವ್ರು ಮನೆ ಹತ್ರ ಇರ್ತೀನಿ. ಟೈಮಿಂಗ್ ಪ್ರಾಪರಾಗಿ ಪಿಕಪ್ ಮಾಡ್ತಾರೆ. ಸರಿ ಆಯ್ತು, ನೀವು ಹೋಗ್ಬಿಡಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಬಂದಿದ್ದು. ಗೈಸ್ ನೋಡಿ, ಇಲ್ಲೂ ಮಳೆ ಸ್ಟಾರ್ಟ್ ಆಗೋಯ್ತು, ಲೈಟಾಗಿ ಬರ್ತಾಯಿದೆ. ಆ್ಯಂಡ್ ಇವತ್ತು ರಾಮನಗರದಲ್ಲಿ ಮೊದಲನೇ ಸರಿ ಅಂತ ಮಳೆ ಬಂದಿರೋದು, ಇದಕ್ಕೆ ಮುಂಚೆ ಬಂದಿಲ್ವಂತ. ಇವಾಗ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ನಾವು. ಮಳೆ ಕೆಡುಕೊಂಡು ಬೀಳ್ತಾ ಇದೆ. ಅದು ಮೋಸ್ಟ್ಲಿ ಶೀಟ್ ಆಗಿರೋದಕ್ಕೂ ಏನಕ್ಕೋ ತುಂಬ ಜಾಸ್ತಿನೇ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಆಮೇಲೆ ನಾನು ಅಲ್ಲಿ ಲಾಸ್ಟ್ ಕ್ಲಿಪ್ನ ಕಟ್ ಮಾಡಿದ ತಕ್ಷಣ ಇವರೆಲ್ಲ ಹೇಳೋದು, ನಾವು ಬರ್ಬೇಕಾದ್ರೆ ಕರ್ಕೊಂಬಂದಿದ್ದೀವಿ ಮಳೆನ. ಸೊ ಇವರು ಅದೇ ಹೇಳಿದ್ದು, ಇಲ್ಲಿವರೆಗೂ ಒಂದು ಸರಿನೂ ಮಳೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಮಳೆ ಅಂತ ಇದ್ದು. ಸೊ ನೋಡಿ, ನಾವು ರಾಮನಗರಕ್ಕೆ ಬಂದಿದ್ದೀವಿ, ಬೆಂಗಳೂರಿಂದ ಕರ್ಕೊಂಬಂದಿದ್ದೀವಿ, ಮಳೆ ಉಯಿಸ್ತಾ ಇದ್ದೀವಿ.
ಹಂದಿ ಹಿಡಿಯೋರು ಅದೇ ನೆನಪಾಗಿದ್ದು. ಸೊ ಹಂದಿ ಹಿಡಿತಾರೆ. ಸೊ ಆ ಥರ ನಾವು ಮೋಡ ಹಿಡಿದು ಎಳೆದ್ಬಿಟ್ಟಿದ್ದೀವಿ, ಅದಕ್ಕೆ ಇಲ್ಲಿ ಮಳೆ ಆಗ್ತಿದೆ. ಸೊ ಗೈಸ್ ನೋಡಿ, ನಮ್ಮ ವಿಕ್ರಮ್ ಬ್ರೋ ಆ್ಯಂಡ್ ಹರ್ಷ ಬ್ರೋ ಶೂಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ರೀಟೇಕ್ ತೊಗೋತಾರೆ, ಅವಲ್ಲೇ ರೆಕಾರ್ಡಿಂಗ್ ಆನ್ ಮಾಡಿರಲಿಲ್ಲ ನಾನು. ಸೊ ಇಲ್ಲಿ ನಮ್ಮದು ಇಲ್ಲಿದೆ ಬಿರಿಯಾನಿ. ಸ್ಟಾರ್ಟ್ ಮಾಡ್ಕೋತೀವಿ ಬ್ಯಾಟಿಂಗು. ಆ್ಯಕ್ಚುಲಿ ನಾಟಿ ಕೋಳಿ ಬಿರಿಯಾನಿ ನೋಡಿ, ಮಟನ್ ಬಿರಿಯಾನಿ ಅಲ್ಲ, ನಾಟಿ ಕೋಳಿ ಬಿರಿಯಾನಿ. ಇವಾಗ ನಾವು ಕಾಲ್ ಸೂಪ್ ಟೇಸ್ಟ್ ಮಾಡೋಣ. ಬಿರಿಯಾನಿ ಆಲ್ರೆಡಿ ಒಂದು ಸ್ವಲ್ಪ ತಿಂದೆ, ಮಸ್ತಾಗಿತ್ತು ಬಿರಿಯಾನಿ. ಲೆಟ್ಸ್ ಗೋ, ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಜೋರಾಗಿ ಮಾತಾಡ್ತಾ ಇಲ್ಲ, ಯಾಕೆಂದರೆ ಅವ್ರು ಶೂಟ್ ಮಾಡ್ತಾವ್ರಲ್ಲ, ವಾಯ್ಸ್ ಓವರ್ಲ್ಯಾಪ್ ಆಗುತ್ತೆ ಅಂತ. ಗೈಸ್ ನೋಡಿ, ಗೈಸ್ ನೋಡಿ ನೋಡಿ, ನಮ್ಮ ಹರ್ಷ ಬ್ರೋ ಗೈಸ್ ಅಂದಾಗೆಲ್ಲ ತಿರುಗಿ ನೋಡ್ತಾರೆ. ಓ ಗೈಸ್ ಅಂತ ನಿಮ್ಮನ್ನ. ಸೊ ನೋಡಿ ಗೈಸ್, ಎಲ್ಲ ಫುಲ್ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಡಿ ಖಾಲಿ ಮಾಡಿ ಕ್ಲೀನಾಗಿ ಹಾಳೆನ ನಿಕ್ಕಿಲ್ಲ ಅಷ್ಟೇ. ಕಾಣಿಸೇ ಇಲ್ಲ ಅಲ್ಲ. ಬೇಕಾದ್ರೆ ಕೊನೆ ಪಕ್ಷ ಬೈಲರ್ ಕೋಳಿದು ಮೂಡೆ ಒಂದು ಲೆವೆಲಿಗೆ ತಿನ್ಬಿಡ್ಬೋದು. ನಾಟಿ ಕೋಳಿ ಇದೆಲ್ಲ ತಿನ್ನೋಕ್ಕಾಗಲ್ಲ. ಇದು ನಾಟಿ ಕೋಳಿ ಬಿರಿಯಾನಿ. ಅವಾಗ ಎರಡನೇ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ ಅನ್ಸುತ್ತೆ. ಅದು ಎರಡನೇ ಶಾರ್ಟ್ ತೊಗೊಂಡಲ್ಲ, ಎರಡನೇ ಟೇಕು. ಫಸ್ಟ್ ಟೇಕಲ್ಲಿ ರೆಕಾರ್ಡ್ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಏರುಪೇರು ಆಗಿರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ವಿ. ನಮ್ಮ ಸತ್ಯ ಬ್ರೋ ಬರ್ತೀನಿ ಅಂತ ಹೇಳಿದವರು ಬರ್ತಾನೆ ಇದ್ದಾರೆ. ಅವ್ರದ್ದು ರೆಗ್ಯುಲರ್ ಪ್ರತಿ ಸರಿ ನೋಡಿ, ಯಾವಾಗ ಎಲ್ಲರೂ ಎಸ್ಪೆಷಲಿ ಕ್ಯಾಂಪಿಂಗ್ ಮಾಡಿದ್ರು ಅಷ್ಟೇ ಲೇಟಾಗಿ ಬರೋದು. ಇವತ್ತು ಲೇಟಾಗಿ. ಸೊ ಇವಾಗ ಒಂದು ಸ್ವಲ್ಪ ಸೂರ್ಯ ಕಿರಣಗಳು ಧರೆಗೆ ಇಳೀತಾ ಇದೆ. ಒಳ್ಳೆ ಬಿರಿಯಾನಿ ಆಯಿತು ಬೆಳಗ್ಗೆ. ಬ್ಯಾಟಿಂಗ್ ಎಲ್ಲ ಮುಗಿಸಿ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಅವ್ರ ಚಾನಲ್ಗೆ ನಮ್ಮ ಕನ್ಕ್ಲೂಷನ್ ರಿವ್ಯೂ ಏನು ಅಂತ ಹೇಳ್ಬಿಟ್ಟು ಫೈನಲಾಗಿ ಕೊಟ್ಬಿಟ್ಟು ಇಬ್ಬರು ಕೂತ್ಕೊಂಡು ಹಾಳೆಗಳ ಮುಂದೆ ಹಿಂಗೆ ನಡೀತಾ ಇದೆ. ಆ್ಯಂಡ್ ನನಗೂ ಇಷ್ಟ ಆಯಿತು. ನನಗೆ ಹೇಳೋದಿಲ್ಲ ಅನ್ಬೋದು, ನಾನು ಹೇಳ್ಬೇಕಾ ಬೇಡ? ನೀವು ಅನ್ಬಾಕ್ಸ್ ಕರ್ನಾಟಕ ಅವ್ರ ವೀಡಿಯೋ ನೋಡಿ. ಮೋಸ್ಟ್ಲಿ ನನ್ನ ವೀಡಿಯೋನೇ ಫಸ್ಟ್ ಬರುತ್ತೆ, ಅದಾದಮೇಲೆ ಇವ್ರ ವೀಡಿಯೋ ಬರುತ್ತೆ. ನಿಮ್ದು ಯಾವಾಗ ಬರುತ್ತೆ? 2 ದಿನನಾ? ಸಂಡೇ ಬರ್ಬೋದು, ಸಾಟರ್ಡೇ ಬರ್ಬೋದು. ಹಾಗಾದ್ರೆ ನಂದೇ ಫಸ್ಟ್ ಬಂದಿರುತ್ತೆ. ಡೀಟೇಲ್ ರಿವ್ಯೂ ಬೇಕು, ಪ್ರತಿಯೊಂದ್ರದ್ದು ಯಾವ ಥರ ಇತ್ತು ಏನು ಅಂತ ಬೇಕು ಅಂದರೆ ಅನ್ಬಾಕ್ಸ್ ಕರ್ನಾಟಕ ಚಾನಲ್ನ ವಿಸಿಟ್ ಮಾಡಿ, ರಿವ್ಯೂ ವಿಡಿಯೋ ಬರುತ್ತೆ. ನಾವು ಬಂದಿದ್ದು ಜಾಗ ಇದೆ ರಾಜೇಶ್ ಬಿರಿಯಾನಿ ಹೋಟೆಲ್, ರಾಮನಗರ. ಸೊ ನಮ್ಮ ಸತ್ಯಾಬ್ರೋ ಎಲ್ಲ ಬಂದರು. ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ಸಿಗೋಣ. ಫೋನ್ ಹಾಕಿ, ಅದೇ ರಿಂಗ್ ರೋಡಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ ಬಾಯ್ ವಿಕ್ರಮ್ ಬ್ರೋ. ಸೊ ಬಾಯ್ಸ್ ಎಲ್ಲರಿಗೂ ಮಾತಾಡ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಮ್ಮ ಮನೆಯ ಕಡೆಗೆ ನಾವು ಹೊರಡುತ್ತಿದ್ದೇವೆ. ಲೆಟ್ಸ್ ಗೋ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಫ್ಲೇವರು. ಮೇ ಬಿ ಅದು ನಾಟಿ ಕೋಳಿನಲ್ಲಿ ಮಾಡಿದ್ದು. ನಾನು ಬೇರೆ ಯಾವುದು ಬಿರಿಯಾನಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡಿದ್ದು. ಬೇರೆ ಯಾವುದು ಬಿರಿಯಾನಿ ಅವ್ರು ಮಾಡೇ ಇಲ್ಲ ನಾನು. ನಾರ್ಮಲ್ ಬಾಯ್ಲರ್ ಕೋಳಿ ಇದಾಗಿರ್ಬೋದು, ಇಲ್ಲ ಮಟನ್ದಾಗಿರ್ಬೋದು. ಬಟ್ ಇದು ನಾಟಿ ಕೋಳಿ ಇದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಇನ್ನು ಮೇಲಿಂದ ಅಕಸ್ಮಾತ್ ಏನಾದ್ರು ಈ ರೂಟಲ್ಲಿ ಬಂದು ನಾನೇನಾದ್ರು ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಜಾಗಕ್ಕೆ ಬರ್ತೀನಿ ನಾನು. ಸೊ ಈಗ ಆ್ಯಕ್ಚುಲಿ ಒಂದು ಸುಸ್ಸು ಬ್ರೇಕ್ ಹಾಕಬೇಕು. ಅಲ್ಲೇ ಹೋಗಿದ್ರೆ ಆಗಿರೋದು. ಅವಾಗಲೇ ಏನು ಅನಿಸ್ತಾ ಇರಲಿಲ್ಲ ಅರ್ಜೆಂಟಾಗಿ, ಇವಾಗ ಅನ್ನಿಸ್ತಾ ಇದೆ ಗಾಡಿ ಎತ್ತದ ಮೇಲೆ. ಓಕೆ ಸೊ ಗೈಸ್, ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಒಳ್ಳೆ ಜಾಗದಲ್ಲೇ ನಿಲ್ಲಿಸಿದೆ. ಜೊತೆಗೆ ಜ್ಯೂಸ್ ತೊಗೊಂಡೆ. ಸ್ವಲ್ಪ ತಂಪಾಗಿ ಒಳಗೆ ಹಾಕೊಳ್ಳೋಣ ಜ್ಯೂಸ್ನ ಅಂತ. ಏನು ಬಿಸಿಲು ಹೊಡಿತಾಯಿದೆ ಗುರು. ಬೆಳಿಗ್ಗೆ ಏನಿತ್ತು ಇವಾಗೆಲ್ಲ ಆಪೋಸಿಟ್ ಆಗಿಬಿಟ್ಟಿದೆ. ಎನರ್ಜಿ ಡ್ರೈನ್ ಆಗ್ತಾಯಿದೆ. ಜಾಸ್ತಿ ದೂರ ಬದಲು ಇಲ್ಲ, ಏನೂ ಇಲ್ಲ. ಆಗಲೇ ಹಿಂಸೆ ಆಗಿ ಸ್ಟಾರ್ಟ್ ಆಗ್ಬಿಟ್ಟು ಬೆಳಗ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಲ್ಲ, ನಮ್ಮ ಬಾಡಿ ಇಲ್ಲ, ನಮ್ಮ ಮೆಂಟಲಿ ಇಲ್ಲ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಏನಿವೆ ಪಟ್ಟಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಅದಾದಮೇಲೆ ಇಂದ ಹೊಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟಲ್ಲೂ ಸ್ಟಾಪ್ ಹಾಕಲ್ಲ. ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಇದೆ, ಜಾಸ್ತಿ ಏನಿಲ್ಲ, ಹೋಗ್ಬಿಡ್ಬೋದು. ಬನ್ನಿ ಓಡೋಣ. ಬಾ ಏನು ಸಮಾಧಾನ ಆಯಿತು ಗೊತ್ತಾ. ಆಗಲೇ ಎಲ್ಲರ ಹತ್ರ ಮಾತಾಡ್ಕೊಂಡು ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದ್ದೆ, ಜ್ಞಾಪಕನೇ ಬರಲಿಲ್ಲ. ಐ ಥಿಂಕ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ. ಹೊಸೊಬ್ಬರು ಯಾರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್. ಇನ್ನೇನು ಇಲ್ಲ ಜಾಸ್ತಿ, ಸೀದಾ ಮನೆಗೆ ಹೋಗೋದಷ್ಟೇ. ಇನ್ನೇನು ಬೋರ್ ಮಾಡಿಸಲ್ಲ ನಿಮಗೆ, ಬಂದಿದ್ದ ರೋಡಲ್ಲೇ ಹೋಗೋದು. ಸೊ ಸೀದಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಇದೆ, ನಾವು ನಮ್ಮ ಬಾಯ್ಸ್ ಮತ್ತೆ ಮೀಟ್ ಆಗ್ತೀವಿ ಇವತ್ತು ಆಮೇಲೆ. ಸೊ ಮೇ ಬಿ ನೋಡೋಣ, ಅದನ್ನು ವ್ಲಾಗ್ ಮಾಡಿದ್ರೆ ಮಾಡ್ತೀನಿ ಆ ಟೈಮಲ್ಲಿ. ಸದ್ಯಕ್ಕೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಬೇಕು ಅಂತ ಹೇಳಿದ್ನಲ್ಲ ನಾನು. ಮತ್ತು
ಸೊ ಹಾಗಾಗಿ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡೀಲಿ ಬಂದೆ. ಮಳೆ ಯಾವ ಲೆವೆಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೋಡಿರಿ, ಫುಲ್ ನೆಂದುಬಿಟ್ಟಿದ್ದೀನಿ. ಆ ಲೆವೆಲಿಗೆ ಕೆಚ್ಚಿ ಕೆಡುತ್ತಾ ಇದೆ ಮಳೆ. ಕ್ರೇಜಿ ಅಂದರೆ ಕ್ರೇಜಿ. ಸೊ ಇಲ್ಲೇ ಸೈಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ವಾಹ್, ಜಾರದೆ ಗುರು, ಆಲ್ಮೋಸ್ಟ್ ಬಿದ್ದಿದ್ದೆ ಈಗ. ಸೊ ಸ್ವಲ್ಪ ಮಳೆ ನಿಲ್ಲಿ ಅಂತ ಸೈಡ್ಗೆ ಹಾಕೊಂಡು ನಿಂತ್ಕೊಂಡಿದ್ದೀನಿ.